ಅವಕಾಶ ಸಿಗಬೇಕು ಅನ್ನುವಂಥ ಕೂಗುಗಳು ವ್ಯಕ್ತ ಆಗ್ತಿದೆ. ಖುದ್ದು ಪರಮೇಶ್ವರ್ ಕೂಡ ಒಂದು ಮಾತಾಡಿದ್ದಾರೆ, ಮುನಿಯಪ್ಪರಾದರೂ ಸಂತೋಷ ಅನ್ನುವಂಥ ಮಾತಾಡಿದ್ದಾರೆ. ಹೇಳಿದ ಸುಮಾರು ಸಾರಿ ಹೇಳಿದಾಗ ಅವಕಾಶ ಸಿಕ್ಕರೆ ಒಳ್ಳೇದಂತ ನಾವು ಹೇಳಿದ್ದೀವಿ, ಹಿಂದೆಲ್ಲರೂ ಹೇಳಿದ್ದಾರೆ. ಸೊ ಅಂತಿಮವಾಗಿ ಯಾರು ಮಾಡಬೇಕು, ಯಾವ ಸಮುದಾಯ ಮಾಡಬೇಕು, ಯಾರು ಮಾಡಿದ್ರೆ ಕಾಂಗ್ರೆಸ್ಗೆ ಒಳ್ಳೇದು ಅನ್ನೋದು ತೀರ್ಮಾನ ಮಾಡೋದು ವರಿಷ್ಠರು ಮಾತ್ರ. ಇದನ್ನು ಅವ್ರನ್ನ ಕೇಳ್ಬೇಕಾದ್ರೆ ನೀವು ಅವ್ರನ್ನ ಕೇಳಿದ್ರೆ ಅವ್ರು ಕೇಳ್ಬೇಕು. ಮುಂದೆ ಹಿಂಗೆ ಆಗಿದೆ, ಹಿಂಗೆ ಕೇಳಿದ್ರೆ ಬೆಟ್ರ್. ಮುಂದೆ ಈಗ ನಾವೆಲ್ಲಿ ಹೇಳೋದು, ಈಗ ನಾವು ಕೆಳಗಡೆ ಇದ್ದೀವಿ. ಈಗ ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲ್ರ. ಬದ್ದಿರ್ತಾರೆ, ಇಲ್ಲಿ ಕೇಳಬೇಕಲ್ಲ. ಈಗ ನಾವು ನಾವೇನು ಹೇಳೋರು ಈಗ ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೇಳಿದ್ರೆ CM ಇದ್ದಾರೆ, DCM ಇದ್ದಾರೆ, ಅವರೇ ಅದಕ್ಕೆ ಸರಿಯಾದ ಉತ್ತರ ಹೇಳ್ಬೋದು. ಈಗ ನಾವೆಲ್ಲಿ ಹೇಳಿದ್ರೆ ಪರಮೇಶ್ವರ್ ಕೂಡ ಅದು ಹೇಳ್ತಿದ್ದಾರೆ, ಪದೇ ಪದೇ ಇದು ಆಗ್ತಾ ಇರೋದ್ರಿಂದ ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ, ಮುಂದುವರಿಯ ಸೂಕ್ತ ಅಲ್ಲ ಇದು, ಕೆಲವು ಇತಿಶ್ರೀ ಆಡಬೇಕು ಅಂತ ಹೇಳಿದ್ದಾರೆ. ಅದು ಕರೆಕ್ಟ್. ಈಗ ಅಲ್ಲಿ ನಾವು ಹೇಳಿ ನಮ್ಮ ಸ್ಪಷ್ಟೀಕರಣ ಹೇಳುವಾಗ ಹೇಳಿದ್ದೀವಿ. ಪದೇ ಪದೇ ಮತ್ತೆ ಅದನ್ನು ರಿಪೀಟ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ನೀವು ಕೂಡ ಪರಮೇಶ್ವರ್, ನೀವು ಮಾದೇವಪ್ಪ ಎಲ್ಲರೂ ಕೂಡ ಸಭೆಗಳ ಮೇಲೆ ಸಭೆಗಳು ನಡೆಸಿದ್ದೀವಿ. ನಿಮ್ಮ ಸಭೆಗಳೆಲ್ಲ ನಡೆಸಿದ್ರೆ ನಿಮ್ಮ ತಂತ್ರಗಾರಿಕೆಗಳು ವರ್ಕೌಟ್ ಆಗ್ತಿದೆ ಅಂತ ಹೈಕಮಾಂಡ್ಗೆ ಏನಾದರೂ? ಇಲ್ಲ, ನಾವು ತಂತ್ರಗಾರಿಕೆ ಮಾಡಲಿಕ್ಕೆ CM ಆಗಲಿಕ್ಕೆ ಅಥವಾ ಮತ್ತೊಂದು ಆಗಲಿಕ್ಕೆ ಸಭೆ ಮಾಡ್ತಾ ಇಲ್ಲ. ಒಂದು ದಲಿತ ಸಮಾವೇಶ ಮಾಡಬೇಕಂತ ಎಲ್ಲೋ ಒಂದು ಯಾವ ಚಿತ್ರದುರ್ಗ ಮಾಡಿದ್ವಿ ಬಿಫೋರ್ ಎಲೆಕ್ಷನು. ಈಗ ಅದನ್ನೇ ಒಂದು ಮಾಡಬೇಕಂತ ಚರ್ಚೆ ಅಷ್ಟೇ ಹೊರತಾಗಿ ರಾಜಕೀಯವಾಗಿ ಪಕ್ಷದಲ್ಲಿರುವಂಥ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ನಾವು ಕೂಡಿಲ್ಲ. ಆವಾಗ ಸುಮಾರು 3 ವರ್ಷ ಆಗಿದೆ ಹೆಚ್ಚು ಕಮ್ಮಿ ಮಾಡಿ. ಮತ್ತೊಂದು ಯಾಕೆ ಮಾಡೋದ್ರೆ ಚರ್ಚೆ ನಡೀತಾ ಇದೆ ಹೊರತು ಬೇರೆ ಏನಿಲ್ಲ. ಕಾಂಗ್ರೆಸ್ನಲ್ಲಿ ದಲಿತ ಸಮುದಾಯಕ್ಕೆ CM ಗಾದಿ ಕೊಡೋದಕ್ಕೊಂದು ಅವಕಾಶ ಇದೆ, ವಾತಾವರಣ ಇದೆ ಅಂತ ಅನಿಸುತ್ತೆ. ಬರ್ಬೋದು, ಮುಂದಿನ ದಿನಗಳಲ್ಲಿ ಬರ್ಬೋದು ರೀ. ಬರೋಂಗಿಲ್ಲ, ಕಾಯಬೇಕಲ್ಲ, ವೇಟ್ ಮಾಡಬೇಕು. ತಕ್ಷಣ ಹೇಳಿದ್ರೆ ಅವಕಾಶಗಳಿಲ್ಲ. ಮುಂದಿನ ದಿನಗಳು ಕಾಯಬೇಕು, ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು. ಸೊ ಆ ಮಟ್ಟಕ್ಕೆ ನಾವೆಲ್ಲ ಆಗೋರು ಬೆಳಿಬೇಕು. ಸೊ ಎಲ್ಲ ಇದೆ ರೀ. ಸದ್ಯಕ್ಕಂತೂ ಪದ ಪ್ರಶ್ನೆ ಉದ್ಭವಿಸೋಲ್ಲ, ಕಾಯಬೇಕಷ್ಟೇ ನಾವು.